ಭಾರತವನ್ನ 200 ವರ್ಷಗಳ ಕಾಲ ಬಂಧನದಲ್ಲಿಟ್ಟಿದ್ದ ಬ್ರಿಟಿಷರನ್ನ ಬಡಿದೋಡಿಸಲು ದೊಡ್ಡ ಸಂಗ್ರಾಮವೇ ಮಾಡಬೇಕಾಯಿತು. ಈ ಸ್ವಾತಂತ್ರ್ಯಕ್ಕಾಗಿ ಮಡಿದ ಅದೆಷ್ಟೋ ದೇಶಭಕ್ತರ ತ್ಯಾಗ ನಮ್ಮ ಕರುನಾಡಿನ ಮಣ್ಣಲ್ಲಿ ಬೆರೆತು ಹೋಗಿದೆ. ಸ್ವಾತಂತ್ರ್ಯದ ಕಹಳೆ ಊದಿದ ನಮ್ಮ ಪುಣ್ಯ ಭೂಮಿಯನ್ನ ಮುಟ್ಟಿದರೆ ಮೈಮನದಲ್ಲಿ ದೇಶಭಕ್ತಿ ಪುಟಿದೇಳುತ್ತದೆ. ಇದರಲ್ಲಿ ಪ್ರಮುಖವಾದದ್ದು ವಿದುರಾಶ್ವತ್ಥ. ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದೇ ಪ್ರಸಿದ್ಧವಾಗಿರುವ ಇದು ಕೋಲಾರ ಜಿಲ್ಲೆಯ ಪುಟಾಣಿ ಹಳ್ಳಿ. ಸ್ವಾತಂತ್ರ್ಯಕ್ಕಾಗಿ ಈ ಹಳ್ಳಿಯ ಜನ ಒಂದೆಡೆ ಸೇರಿ ಸತ್ಯಾಗ್ರಹ ನಡೆಸುತ್ತಿದ್ದಾಗ ಅವರನ್ನ ಸುತ್ತುವರಿದ ಬ್ರಿಟಿಷರು ಮನಬಂದಂತೆ ಗುಂಡಿನ ಮಳೆಗರೆದರು. ಸ್ಥಳದಲ್ಲೇ 35 ಮಂದಿ ಜೀವಾರ್ಪಣೆ ಮಾಡಬೇಕಾಯಿತು. ಜಲಿಯನ್ ವಾಲಾಬಾಗ್ ತಂತ್ರವನ್ನೇ ಬ್ರಿಟಿಷರು ಇಲ್ಲಿ ಬಳಸಿದರು. ಇಂದಿಗೂ ವಿದುರಾಶ್ವತ್ಥದಲ್ಲಿ ದೇಶಬಂಧುಗಳು ಬಲಿದಾನದ ಪ್ರತೀಕವಾಗಿ ನಿರ್ಮಿಸಿರುವ ಸ್ಮಾರಕದ ಮೇಲೆ ಕಣ್ಣಾಡಿಸುವಾಗ ಮನಸ್ಸು ರೋಮಾಂಚನಗೊಳ್ಳುತ್ತದೆ. ಮುಂಡರ್ಗಿಯ ಛಾಪು ಸ್ವತಂತ್ರ ಹೋರಾಟದಲ್ಲಿದೆ. ಈ ಊರಿನ ಭೀಮರಾಯ 1857ರಲ್ಲೇ ಬ್ರಿಟಿಷರ ವಿರುದ್ಧ ತಿರುಗಿಬಿದ್ದವರು. ಭೀಮರಾಯರು ತಹಶೀಲ್ದಾರ್ ಆಗಿ ಜನಾನುರಾಗವನ್ನ ಗಳಿಸಿದ್ದರು. ಇದನ್ನೇ ಬ್ರಿಟಿಷರನ್ನ ಹಣಿಯಲು ಬಳಸಿಕೊಂಡರು. ಭಾರತೀಯ ಅಧಿಕಾರಿಗಳಿಗೆ ಮಾಡುತ್ತಿದ್ದ ಅವಮಾನವನ್ನ ಕಣ್ಣಾರೆ ಕಂಡು ಕುದಿಯುತ್ತಿದ್ದ ಭೀಮಣ್ಣ ಬ್ರಿಟಿಷರ ವಿರುದ್ಧ ಪರೋಕ್ಷವಾಗಿ ಕಾರ್ಯಾಚರಣೆ ನಡೆಸುತ್ತಿದ್ದರು. ಡಂಬಳ, ಗದಗ, ಕೊಪ್ಪಳಕ್ಕೆ ಮುತ್ತಿಗೆ ಹಾಕಿದರು. ದೇಸಾಯಿ, ಆನೆಗುಂದಿ ಅರಸರಿಗೆ ಪತ್ರ ಬರೆದು ನೆರವು ಕೇಳಿದರು. ಕೊನೆಗೆ ಬ್ರಿಟಿಷರು ಮುಂಡರ್ಗಿಯ ಕೋಟೆಗೆ ಲಗ್ಗೆ ಇಟ್ಟಾಗ ಘೋರ ಹೋರಾಟದಲ್ಲಿ ಭೀಮರಾಯರು ಮಡಿದರು. ಮಂಡ್ಯದ ಮದ್ದೂರಿನ ಶಿವಪುರದ ಜನರಿಗೂ ಭೀಮರಾಯರಷ್ಟೇ ಕೆಚ್ಚಿತ್ತು. ಹಾಗಾಗಿಯೇ ಶಿವಪುರ ಧ್ವಜ ಸತ್ಯಾಗ್ರಹ ಚರಿತ್ರೆಯ ಸ್ಫೂರ್ತಿಯಾಗಿರುವುದು. ಯಾವುದೇ ಸಭೆ, ಮೆರವಣಿಗೆಗಳನ್ನ ಮಾಡಬಾರದು ಎಂದು ಬ್ರಿಟಿಷರು ಹೊರಡಿಸಿದ್ದ ಕಟ್ಟಪ್ಪಣೆಗೆ ಕೆರಳಿದ ಶಿವಪುರದ ಜನರು 1938 ಏಪ್ರಿಲ್ 9ರಂದು ಸಭೆ ಏರ್ಪಡಿಸಿದ್ದರು. ಅಧ್ಯಕ್ಷತೆ ವಹಿಸಿದ್ದ ಸಿದ್ದಲಿಂಗಯ್ಯನವರನ್ನ ಬ್ರಿಟಿಷರು ಬಂಧಿಸಿದರು. ಅಲ್ಲೇ ಇದ್ದ ಎಂಎನ್ ಜೋಯಿಸ್ ಕ್ಷಣಾರ್ಧದಲ್ಲೇ 10,000 ಮಂದಿಯ ಮುಂದೆ ಹಗ್ಗವನ್ನ ಎಳೆದು ಧ್ವಜವನ್ನ ಹಾರಿಸಿ ನಾಡಿನ ಇತರೆ ಭಾಗದಲ್ಲಿ ಸ್ವಾತಂತ್ರ್ಯ ಹೋರಾಟ ಮಾಡಲು ಸಂದೇಶ ರವಾನಿಸಿದರು. ಕಿತ್ತೂರ ಮಣ್ಣಿನ ಹೋರಾಟದ ಗುಣಕ್ಕೆ ಹೋರಾಟಗಿತ್ತಿ ಚೆನ್ನಮ್ಮನೇ ಕಾರಣ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆಯುವ 25 ವರ್ಷಗಳ ಮೊದಲೇ ನಮ್ಮ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಸಿಡಿದಿದ್ದಳು. ಬ್ರಿಟಿಷರ ವಸಾಹತುಶಾಹಿ ಧೋರಣೆಗೆ ತಕ್ಕ ಉತ್ತರ ಕೊಟ್ಟಿದ್ದು ಈ ಕಿತ್ತೂರ ಮಂದಿ. ಸ್ವಾತಂತ್ರ್ಯದ ಬೀಜವನ್ನ ಜನಮನದಲ್ಲಿ ಬಿತ್ತಿದ ಈ ಕಿತ್ತೂರ ನೆಲ ಇಂದಿಗೂ ಹೋರಾಟದ ನೆಲೆವೀಡು. ಕೋಟೆ ಕೊತ್ತಲಗಳು ಯುವಜನರಲ್ಲಿ ದೇಶ ಪ್ರೇಮದ ಕಿಚ್ಚನ್ನ ಹೊತ್ತಿಸುತ್ತಿದೆ. ಏಸೂರು ಕೊಟ್ಟರೂ ಈಸೂರು ಬಿಡೆವು ಎಂದು ಶಿವಮೊಗ್ಗದ ಶಿಕಾರಿಪುರದ ಈಸೂರಿನ ಜನ ಬ್ರಿಟಿಷರ ವಿರುದ್ಧ ತೊಡೆತಟ್ಟಿದ್ದರು. 1942ರ ಕ್ವಿಟ್ ಇಂಡಿಯಾ ಚಳವಳಿಯ ಕಾವನ್ನ ರಾಜ್ಯಾದ್ಯಂತ ಹಬ್ಬಿಸಿದ ಕೀರ್ತಿ ಈ ಊರಿನ ಜನರದ್ದು. ತಣ್ಣಗೆ ಹರಿಯುವ ಕುಮುದಿನಿ ನದಿಯ ದಂಡೆಯ ಮೇಲೆ ಈಸೂರಿನ ಮಂದಿ ಬ್ರಿಟಿಷರ ವಿರುದ್ಧ ಕುದಿಯುತ್ತಿದ್ದರು. ಭಾರತದಲ್ಲೇ ಮೊಟ್ಟ ಮೊದಲಿಗೆ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡ ಮೊದಲ ಹಳ್ಳಿ ಈ ಈಸೂರೇ. ಯುವಕರು ಗಾಂಧಿ ಟೋಪಿ ಧರಿಸಿ ರಾಷ್ಟ್ರಧ್ವಜ ಹಿಡಿದು ಸಭೆಗಳನ್ನ ನಡೆಸುತ್ತಿದ್ದರು. ಗ್ರಾಮದ ವೀರಭದ್ರನ ದೇವಾಲಯದ ಮೇಲೆ 1942ರ ಸೆಪ್ಟೆಂಬರ್ 25ರಂದು ರಾಷ್ಟ್ರಧ್ವಜ ಹಾರಿಸಿದಾಗ ಬ್ರಿಟಿಷ್ ಅಧಿಕಾರಿಗಳು ಗುಂಡು ಹಾರಿಸಿ 3ರನ್ನ ಸ್ಥಳದಲ್ಲೇ ಹತ್ಯೆಗೈದರು. ದೇಶಕ್ಕಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಬಲಿದಾನಗಳನ್ನ ಮಾಡಿದ ದೇಶಭಕ್ತರ ಬೀಡು ನಮ್ಮಿ ಕರುನಾಡು.